ಸೂರಜ್ ಅರೆಸ್ಟ್ ಆದ ಬೆನ್ನಲ್ಲೇ ಅವರ ತಂದೆ ಮಾಜಿ ಸಚಿವ ರೇವಣ್ಣ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟರು. ಇದೊಂದು ಷಡ್ಯಂತ್ರ ಅಂತ ಅವರು ಹೇಳಿದ್ದಾರೆ. ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ ಬಂಧನದ ನಂತರದಲ್ಲಿ ಪಬ್ಲಿಕ್ ಟಿವಿಗೆ ರೇವಣ್ಣ ಅವರು ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಇದು ನಮ್ಮ ಕುಟುಂಬದ ವಿರುದ್ಧ ರಾಜಕೀಯ ಷಡ್ಯಂತ್ರ ಅನ್ನುವಂತಹ ಆರೋಪವನ್ನ ಮಾಡ್ತಾ, ತಪ್ಪು ಮಾಡಿದ್ರೆ ಸೂರಜ್ ಹೋಗಿ ಯಾಕೆ ದೂರನ್ನ ಕೊಡ್ತಾ ಇದ್ರು ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ. ನಾವು ತಪ್ಪು ಮಾಡಿದ್ರೆ ಓಡ್ ಹೋಗ್ತಾ ಇದ್ವಿ, ಆದ್ರೆ ತಪ್ಪು ಮಾಡಿಲ್ಲ, ಆ ಕಾರಣಕ್ಕೆ ನೇರ ಠಾಣೆಗೆ ಹೋದ್ರು. ಈಗ ಏನು ಹೇಳಲ್ಲ, ಟೈಮ್ ಬಂದಾಗ ಎಲ್ಲವನ್ನು ಕೂಡ ವಿವರವಾಗಿ ಹೇಳ್ತೀನಿ, ನಾನು ಎಲ್ಲವನ್ನ ದೇವರಿಗೆ ಬಿಡ್ತೀನಿ ಅಂತ ರೇವಣ್ಣ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಪುತ್ರನ ಅರೆಸ್ಟ್ ವಿಷಯವಾಗಿ ಪ್ರತಿಕ್ರಿಯಿಸಿದ್ದಾರೆ. ಎಚ್.ಡಿ. ರೇವಣ್ಣ ಇದ್ದಾರೆ. ಸೂರಜ್ ರೇವಣ್ಣ ಅವರ ಬಂಧನ ಆಗಿದೆ, ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನೇ ಕೇಳೋಣ. ಇದೆಲ್ಲ ರಾಜಕೀಯದ ಷಡ್ಯಂತ್ರ ಇದೆ, ಅದಕ್ಕೆಲ್ಲ ಹೆದರಿಕೆ ನೋಡೋಗ್ತೀವಿ ಅಂತ ಏನಾದರೂ ಅದು ಎದುರಿಸೋ ಶಕ್ತಿ ಇದೆ. ದೇವರಿದ್ದಾರೆ, ದೇವರಿಗೆ ನಾವು ರಾಜ್ಯದ ಜನತೆ ದೇವ್ರಿಗೆ ಬಿಡ್ತೀವಿ. ಓಕೆ, ಸೂರಜ್ ರೇವಣ್ಣನ ತಪ್ಪು ಮಾಡಿದ್ರೆ ಓಡೋಗಿರೋದು. ವಾಲಂಟಿಯರ್ ಆಗಿ ಹೋಗಿ ಈ ಥರ ಏನು ನಡೆದಿದೆ ಕಳೆದ ದಿವಸದಿಂದ ನಮ್ಮ ಕುಟುಂಬದ ಮೇಲೆ ಸತತವಾಗಿ ಏನು ನಡೀತಾ ಇದೆ ಅದ್ರ ಬಗ್ಗೆ ನಾನು ಇವತ್ತೇನು ಹೇಳಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಇದೆಲ್ಲ ಎದುರಿಸೋಕ್ಕೆ ಇದು ಕಾನೂನಿಗೆ ನಾವು ಯಾರು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸರ್. ಇದು ಅದನ್ನೆಲ್ಲ ನನಗೆ ಹೇಳಲ್ಲ, ಟೈಮ್ ಬರುತ್ತೆ, ಗೊತ್ತಿಲ್ವಾ ಈಗ ಯಾವ ರೀತಿ ನಡೀತಾ ಇದೆ ಏನು ಅಂತದೆಲ್ಲ ಟೈಮ್ ಬಂದಾಗ ಹೇಳ್ತೀನಿ ಅಷ್ಟೇ. ಸರ್, ಮೊದಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು ಸೂರಜ್ ರೇವಣ್ಣ ಅವರೇ. ಅದು ಏನು ಮಾಡಿದ್ರು? ಕಂಪ್ಲೇಂಟ್ ಕೊಟ್ಟ ಮೇಲೆ ಯಾರು ಮಾಡಿದ್ರ? ಮೆಡಿಕಲ್ ಆಗ್ತಿದೆ ಸರ್ ಈಗ. ಏನು ಗೊತ್ತಿಲ್ಲಪ್ಪ ಅದೆಲ್ಲ ನನಗೆ. ಅದು ಎಲ್ಲಿ ಮೆಡಿಕಲ್ ಆಗ್ತಾ ಇದೆ? ಇಲ್ಲಿ ಬೌರಿಂಗ್ ಆಸ್ಪತ್ರೆ. ಅದ್ಯಾಕೆ ಅಲ್ಲೇ ಮಾಡಿಸ್ಬೋದಾಯ್ತಲ್ಲ, ಯಾಕೆ ಮಾಡಲಿಲ್ಲ? ಅಂದರೆ ಸಂತ್ರಸ್ತ ನನಗೆ ಅಲ್ಲಿ ಬೇಡ, ನನಗೆ ಬೆಂಗಳೂರಲ್ಲಿ ಮಾಡಿಸಿ ಅಂತ ಕೇಳ್ಕೊಂಡ ಅಂತ. ಈಗೇನು ಹೇಳಲ್ಲ, ಟೈಮ್ ಬಂದಾಗ ಎಲ್ಲ ಹೇಳ್ತೀನಿ, ಕಾಲ ನಿರ್ಧರಿಸುತ್ತೆ. ಇವಕ್ಕೆಲ್ಲ ಹೆದರಿಕೆ ಮಾತಾಡಿದ್ರೆ ಸರ್ ಏನಾದರೂ ಸೂರಜ್ ಅವ್ರ ಹತ್ರ ನೀವೇನಾದರೂ ಮಾತಾಡಿಲ್ಲ. ಏನಿದು, ಏನು ಘಟನೆ ಇದು? ಹೋದ್ರು ತಪ್ಪ, ನಂದೇನು ತಪ್ಪಿಲ್ಲ ಇದ್ರೆ ಹೆದರಿಕೆ ನೋಡೋಗೋರು, ಏನಾದ್ರು ಇದ್ರೆ ಹೋದ್ರು. ಯಾವ ರೀತಿ ಏನು ನಡೀತಾ ಇದೆ ಈ ರಾಜ್ಯದಲ್ಲಿ ಅದ್ರ ಬಗ್ಗೆ ನಾನು ಇವತ್ತೇನು ಅಂದರೆ ನಿಮ್ಮ ಕುಟುಂಬನೇ ಟಾರ್ಗೆಟ್ ಮಾಡಿದಾರ ಅನ್ನೋದು ಸರ್? ಅದು ನನಗೆ ಗೊತ್ತಿಲ್ಲ, ರಾಜ್ಯ ಜನತೆ ದೇವರೇ ಬಿಡ್ತೀನಿ ಅವ್ರಿಗೆ. ಓಕೆ, ಇದು ಎಚ್.ಡಿ. ರೇವಣ್ಣ ಅವರು ಹೇಳ್ತಾ ಇರುವಂತಹ ಮಾತುಗಳು. ಅಂದರೆ ಇದು ನಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ಆಗಿದೆ. ನಾವೇನಾದರೂ ತಪ್ಪು ಮಾಡಿದರೆ ಸೂರಜ್ ರೇವಣ್ಣ ಹೆದರ್ಕೊಂಡು ಓಡೋಗ್ತಾ ಇದ್ರು, ಅವರೇ ಕಂಪ್ಲೇಂಟ್ ಕೊಟ್ಟು ಅವರೇ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಅಂದರೆ ಇಲ್ಲಿ ನಮ್ಮದು ತಪ್ಪಿಲ್ಲ, ನಮ್ಮ ವಿರುದ್ಧ ಆಗಿರುವಂಥ ಷಡ್ಯಂತ್ರ ಅನ್ನುವಂಥ ಹೇಳಿಕೆಯನ್ನು ಎಚ್.ಡಿ. ರೇವಣ್ಣ ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.